ಗುರುವಿನ ಸೇವೆಯನ್ನ ಮಾಡಿಕೊಂಡು ಬಿಟ್ಟು ಹೋಗುವುದಂದ್ರೆ ಬಹಳ ತ್ರಾಸ ಆಗ್ತದ. ಹೆಂಡತಿ ಸತ್ತಾಗ ಸಹಿತವಾಗಿ ಯಲ್ಲಾಲಿಂಗ ಮಹಾರಾಜರ ಕಣ್ಣೊಳಗ ಒಂದು ಹನಿ ನೀರು ಬರಲಿಲ್ಲ. ಆದ್ರೆ ಗುರು ನಿನ್ನ ಸಂಚಾರ ಮಾಡ್ಕೊಂತ ನೀನು ಹೋಗುವಂದಾಗ ಯಲ್ಲಾಲಿಂಗರ ಕಣ್ಣೊಳಗ ನೀರು ಬರಲಿಕ್ಕೆ ಪ್ರಾರಂಭ ಮಾಡ್ತಾವ. ಕರಜಗಿ ಅಂತ ಒಂದು ಗ್ರಾಮ ಬರ್ತದ, ಕರಜಗಿ ಅಂತ ಹೇಳಿ. ಕರಜಗಿ ಅಂತಕ್ಕಂತಹ ಗ್ರಾಮ ಬರ್ತದ. ಗ್ರಾಮವನ್ನ ಪ್ರವೇಶ ಮಾಡಿದ್ರು. ಪ್ರವೇಶ ಮಾಡಿ ಭಕ್ತರು ಇರ್ತಾರಲ್ಲ, ಮನೆ ಮನೆಗೆ ಪ್ರಸಾದ ಮಾಡ್ಕೊಂತ ಹೋಗುದು. ಪ್ರಸಾದ ಮಾಡ್ಕೊಂತ ಹೋಗಿ ಒಂದು ದಿವಸ ಆ ಭಕ್ತರ ಮನೆಯಾಗಿರುವಂತಹ ಕಾಶಿಬಾಯಿ ತಾಳಿಕೋಟೆ ಅಂತಕ್ಕಂತಹ ಒಬ್ಬ ಹೆಣ್ಣುಮಗಳ ಮನೆಯೊಳಗ ಒಂದು 3-4 ದಿವಸ ಉಳ್ಕೊಂಡಿದ್ರು. ಇನ್ನೂ 10 ದಿವಸ ನಿನ್ನ ಮನೆಯಾಗಿರ್ತೀನಂತ ಹೇಳಿದ್ರಂತಕಿ. ಆಕೆ ಕೂಡ ಗುರುವಿನ ಸೇವೆ ಬಹಳ ಚಂದ ಮಾಡ್ತಿದ್ರು. ಗುರುಗಳು ಬಂದಾಗ ಅಂದ್ರೆ ಅವ್ರಿಗೆ ಸತ್ಕಾರ ಮಾಡುವಂಥದ್ದು ಮಾಡ್ತಿದ್ರು. ಆದ್ರೆ ಏನಾಗಕತ್ತಿತ್ತು ಅಂದ್ರೆ ಹೊರಗೊಂದು ಗೋಡೆಗೆ ಒಬ್ಬ ಯುವಕನನ್ನ ಕಟ್ಟಿ ಹೊಡೆಯಾಕತ್ತಿದ್ರಂತ. ಯುವಕನನ್ನ ಕಟ್ಟಿ ಹೊಡೆಯಾಕತ್ತಿದ್ರು. ಹೊಡೆಯುವಾಗ ಯಲ್ಲಾಲಿಂಗ ಮಹಾರಾಜ ಹೋಗಿ ಹೇಳಿದಂತ, ಯಾಕೆ ಹೊಡೆಯಾಕತ್ತೀರಪ್ಪ, ಅವ ಏನ ತಪ್ಪು ಮಾಡ್ಯಾನ ಅಂದಾಗ, ನಿನಗೆ ಯಾಕೆ ಬೇಕು ಇದೆಲ್ಲ, ನೀವೊಬ್ಬ ಸಾಧು, ನಿನಗೆ ಎದಕ್ಕೆ ಬೇಕು ಅಂತ ಊರಿನ ಹಿರಿಯರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತೀವಿ ನೋಡ್ರಿ. ದೊಡ್ಡ ದೊಡ್ಡವರ ತಪ್ಪು ಮಾಡವ, ನನ್ನ ಪ್ರಕಾರ ದೊಡ್ಡ ದೊಡ್ಡವರನ್ನ ತಪ್ಪು ಮಾಡವ. ಹಂಗ ಮಾಡಾಗ ಯಲ್ಲಾಲಿಂಗ ಮಹಾರಾಜ ಕೈ ಮುಗಿದು ಹೇಳಿದಂತ, ಮಹಾತ್ಮರ ಕೈ ಮುಗಿದಂದ್ರೆ ಸಾಮಾನ್ಯ ಅಲ್ಲ, ಸಾಮಾನ್ಯ ಅಲ್ಲ. ಮಹಾತ್ಮರ ಕೈ ಮುಗಿಯುವುದಂದ್ರ ಸಾವಿಗೆ ಎಡಿ ಮಾಡಿ ಕೊಟ್ಟಂಗ ಅವ ಎದುರಿದ್ದ ಮನುಷ್ಯ. ಹೇಳಿದ್ರಂತ ಯಲ್ಲಾಲಿಂಗ ಮಹಾರಾಜರ, ಆದ್ರೂ ಕೂಡ ಬಿಡ್ಲಿಲ್ಲಂತ. ನೋಡ್ರಪ್ಪ, ನೀವು ಹೊಡೆಯೋದಿತ್ತಂದ್ರೆ ನನ್ನನ್ನ ಕಟ್ಟಿ ಹೊಡೀರಿ, ಅವನು ಹೊಡಿಬೇಡ್ರಿ, ಅವ ತಪ್ಪು ಮಾಡಿದ್ದ ತಿದ್ದುಕೊಳ್ತಾನ ಅಂದಾಗ ಅಲ್ಲಿ ಒಂದಿಷ್ಟು ಊರಿನ ಜನ ತಿಳುವಳಿಕೆ ಇದ್ದಂಥವ್ರು ಇರ್ತಾರ. ಅವರೆಲ್ಲ ಹೇಳಿದ್ರಂತ, ಇಷ್ಟೆಲ್ಲ ಗುರುಗಳು ಹೇಳಕತ್ತಾರಂದ್ರ ಬಿಡ್ರಿ ಅಂತ ಬಿಡಿಸಿದಾಗ ಏನೋ 4 ಜನ ಇವ್ರು ಹಿರಿಯರು ಮುಖ್ಯಸ್ಥರು ಅಂತಿದ್ರಂತ. ಯಲ್ಲಪ್ಪ ಮಹಾರಾಜನ ಮ್ಯಾಗ ಒಂದು ಕಣ್ಣಿಟ್ರಂತ, ಇವನ್ನ ಹೆಂಗ ಮಾಡಿ ಊರು ಬಿಡಿಸ್ಬೇಕು, ನಮ್ಮನ್ನ ಇಷ್ಟ ಮಂದಿ ಒಳಗ ನಾವು ಹೇಳಿದಂಗ ಊರು ಕೇಳ್ತಿತ್ತು, ನಾವು ಮಾಡಿದ್ದ ಮಾಡಿತ್ತು, ಇವ ಊರಿನ ಮಂದಿ ನಮ್ಮ ವಿರೋಧ ಎತ್ತ ಕಟ್ಟ್ಯಾನ ಅಂದ್ರೆ ಇವನು ಇಲ್ಲದಂಗ ಮಾಡಬೇಕು ಅಂತ ವಿಚಾರ ಮಾಡಿದ್ರಂತ. ಇಲ್ಲದಂಗ ಮಾಡಬೇಕು ಅಂತ ವಿಚಾರ ಮಾಡಿದ್ರು. ಒಬ್ಬ ಸಾಮಾನ್ಯನ ಮನುಷ್ಯನನ್ನ ಹೆಂಗೋ ಕೊಲ್ಲಬಹುದು ನಾವು ಏನೋ ಮಾಡಿ, ಆದ್ರೆ ಒಬ್ಬ ಮಹಾತ್ಮನನ್ನು ಕೊಲ್ಲೋದು ಏನೈತಲ್ಲ, ಅದು ಬಹಳ 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 ಒಂದು ಕಷ್ಟಕರವಾಗಿರುವಂಥದ್ದು. ಹೆಂಗ ವಿಚಾರ ಮಾಡಿದಾಗ ಇವ್ ಯಾರ ಮನ್ಯಾಗ ಪ್ರಸಾದ ಮಾಡ್ತಾನ, ಎಲ್ಲಿ ಉಳ್ಕೊಳ್ತಾನ ಅಂತ ವಿಚಾರ ಮಾಡಿದಾಗ ಕಾಶಿಬಾಯಿ ತಾಳಿಕೋಟೆ ಮನೆಯೊಳಗೆ ಉಳ್ಕೊತಾನ್ರಿ. ಆಕೆ ಎಲ್ಲ ವ್ಯವಸ್ಥೆ ಮಾಡ್ತಾರ ಅಂದಾಗ ಆ ಕಾಶಿಬಾಯಿ ತಾಳಿಕೋಟೆಯನ್ನ ಗುಪ್ತವಾಗಿ ಕರೆಸಿದ್ರು. ಕರೆಸಿ, ನೋಡು, ನೀ ಗುರುವಿನ ಸೇವಾ ಮಾಡ್ಕೊಂತ ಹೋದ್ರೆ ನಿನಗೇನು ಸಿಗುತ್ತದ, ಸೋಮ ಆಶೀರ್ವಾದ ಸಿಗುತ್ತದ, ಮತ್ತೇನು ಸಿಗುದಿಲ್ಲ. ನೀನು ಹಿಂಗ ಹೋಗುದಾಕತಿ, ನಿನಗ ಸಂಪತ್ತು ಶ್ರೀಮಂತಿಕೆ ಬೇಕು ಅಂದ್ರೆ ನಾವು ಹೇಳಿದಂಗೆ ಕೇಳು, ನಾವು ಹೇಳ್ದಂಗೆ ಕೇಳ, ನಿನಗೆ ಎಲ್ಲಾ ಸಿಗುತ್ತದ, ಎಲ್ಲಾ ಕೊಡ್ತೀವಿ ನಾವು ಅಂತ ಹೇಳಿ ಆಶೆ ಆಮಿಷಗಳನ್ನು ಒಟ್ಟಿ ನೀ ಏನು ಮಾಡಬೇಕು, ನಾವು ಹೇಳ್ದಂಗ ಕೇಳಬೇಕು ಅಂತ ಹೇಳಿ ಯಲ್ಲಾಲಿಂಗ ಮಹಾರಾಜರಿಗೆ ವಿಷವನ್ನ ಉಣಿಸು ಅಂತ ಹೇಳಿದ್ರಂತ. ನೋಡಿ, ವಿಷವನ್ನ ಮಹಾತ್ಮ ವಿಷವನ್ನ ಉಣಿಸು ಅಂದಾಗ ಈಕಿ ಮೊದಲ ಒಲ್ಲೆಂದಂತ, ತಪ್ಪಕೈತ್ರಿ ಅಂದ ಹೆಕ್ಕಟ. ಮನುಷ್ಯನ ಆಶೆ ಅನ್ನೋದು ಬಹಳ ಕೆಟ್ಟದ. ಮನುಷ್ಯ ಆಶೆಕ್ಕೆ ಬಿದ್ದ ಅಂದ್ರೆ ಎಂತಹ ಒಬ್ಬ ಸಾತ್ವಿಕ ಪುರುಷನಾದ್ರೂ ಕೂಡ ಕ್ರೂರ ಪ್ರಾಣಿಯಾಗಿ ಬದಲಾಗ್ತಾನ. ಹಂಗ ಈಕಿನ ಮನಸ್ಸು ಚಂಚಲ ಆತು, ಆಶೆಕ್ಕೆ ಬಿದ್ದಳು. ಯಾಕಾಗೋದ್ಲಕ್ಕ ಆದ್ರೆ ಈ ಸುದ್ದಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ಲಂತ. ಹೇಳಿದಾಗ ಯಾರಿಗೆ ಹೇಳುದಿಲ್ಲ, ಇದೇನು ದೊಡ್ಡ ಸುದ್ದಿ ಆಗೋದಿಲ್ಲ ಅಂತ ಹೇಳಿ ಕಳಿಸಿದ್ಲಂತ. ಕಾಶಿಬಾಯಿ ತಾಯಿ, ಆ ತಾಯಿ ಏನ್ ಮಾಡಿದ್ಲಪ್ಪ ಅಂದ್ರ ತನ್ನ ಮನೆಯೊಳಗ ಬಹಳ ರುಚಿಕಟ್ಟಾಗಿ ಅಡುಗೆಯನ್ನು ಮಾಡಿ ಬಳಸ್ತಿದ್ಲಂತ. ರುಚಿಕಟ್ಟಾಗಿ ಅಡುಗೆಯನ್ನು ಮಾಡಿ ಬಳಸ್ತಿದ್ಲು. ಆದ್ರೆ ವಿಶೇಷವಾಗಿ ಅವತ್ತು ಹೋಳಿಗೆ ಮಾಡಿದ್ಲಂತ. ಹೋಳಿಗೆ ಮಾಡಿ ಯಲ್ಲಪ್ಪ ಮಹಾರಾಜರಿಗೆ ಉಣಿಸಬೇಕು. ಆ ಹೋಳಿಗೆ ಒಳಗೆ ಏನ್ ಹಾಕ್ಬೇಕ್ರಿ, ವಿಷ ಹಾಕಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ಲು. ನಿಮಗೊಂದು ಮಾತು ಹೇಳ್ತಾನೆ, ಮಹಾತ್ಮರಿಗೆ ಎಲ್ಲ ಗೊತ್ತಾಗ್ತದ. ನಾವೆಲ್ಲ ಇತಿಹಾಸವನ್ನ ತೆಗೆದು ನೋಡಿದ್ರ ಸಾಕಷ್ಟು ಘಟನೆಗಳಾಗ್ಯಾವು. ಗೊತ್ತಿದ್ರು ಸಹಿತವಾಗಿ ಗೊತ್ತಿಲ್ಲಾರ್ದಂಗ ಇರೋರು ಯಾರಪ್ಪ ಅಂದ್ರೆ ಮಹಾತ್ಮರು, ಗುರುಗಳು ಅಂತಕ್ಕಂಥದ್ದನ್ನ ತಿಳ್ಕೊಬೇಕಾಗ್ತದೆ. ಹಂಗ ಯಲ್ಲಾಲಿಂಗ ಮಹಾರಾಜನಯಪ್ಪ, ನಿಮಗೆ ಇಷ್ಟವಾಗಿರುವಂತ ಹೋಳಿಗೆ ಮಾಡ್ತೇನೆ, ಮಧ್ಯಾಹ್ನ ಪ್ರಸಾದ ಸಾವಕಾಶ ಮಾಡಕತ್ರಿ ಅಂದಾಗ, ಯಾಕೆ ಹೋಗಲ್ಲ ಕಲಿಯುವ, ಬಹಳ ಖುಷಿ ಆತ ನನಗಂದ್ರಂತ.
ನನಗ ಬಾಳ ಅಂದ್ರ ಬಾಳ ಖುಷಿ ಆಯ್ತು. ಇಷ್ಟು ದಿವಸ ನಿನ್ನ ಮನೆ ಒಳಗ ಉಣ್ಣಲಾರ್ದಂಥ ಅಡಿಗೆ ಉಣ್ಣಾಕತ್ತಿನಲ್ಲ, ನನಗ ಬಾಳ ಖುಷಿ ಆಯ್ತು ಅಂತೆಲ್ಲ ಲಿಂಗ ಮಹಾರಾಜರಂದ್ರಂತ. ಇವಳ ಮನಸ್ಸಿನೊಳಗ ತಳಮಳ ಇತ್ತು. ಆದ್ರೂ ಕೂಡ ದುಡ್ಡಿನ ಆಶೆಗೆ, ಸಂಪತ್ತಿನ ಆಶೆಗೆ ಮನಸ್ಸು ಕೊಟ್ಟ ಆ ಹೋಳಿಗೆ ಒಳಗೆ ವಿಷವನ್ನ ಬೆರೆಸಿ ಎಲ್ಲವನ್ನ ತಯಾರು ಮಾಡಿ ಎಲ್ಲಾ ಲಿಂಗಕ್ಕೆ ಹೋಗಿ ಕೊಟ್ಲಂತ. ಎಲ್ಲಾ ಲಿಂಗಕ್ಕೆ ಕೊಟ್ಟಾಗ, ಯಪ್ಪ ಲಚಾಣದ ಸಿದ್ಧಲಿಂಗ ಮಹಾರಾಜ, ನೀ ಏನು ಮಾಡು ಅಂದ್ರ, ನಾವು ಉಣ್ಣೋ ಮೊದಲ ತುತ್ತು ನಿನಗೆ ಅರ್ಪಣೆ ಆಗಲಿ ಅಂತ ಮೊದಲ ತುತ್ತು ಲಚಾಣದ ಸಿದ್ಧಲಿಂಗ ಮಹಾರಾಜರಿಗೆ ಕೊಟ್ಟರು. ಆಮ್ಯಾಗ ಈ ಎರಡನೇ ತುತ್ತು ಏನೈತಲ್ಲ, ಈ ಎರಡನೇ ತುತ್ತನ್ನ ನಾನ್ ತಗೊಳ್ತೀನಿ ಅಂತ ಎರಡನೇ ತುತ್ತನ್ನು ಸ್ವೀಕಾರ ಮಾಡಿದ್ರಂತ ಈಕೆಗೆ ಖುಷಿ ಆಗ್ತದೆ. ಇನ್ನೇನು ತಿನ್ನಾಕತ್ತಾರಂದ್ರ ಇವರ ಕಥೆ ಇನ್ನೇನು ಮುಗಿದು ಹೋತು ಅಂದ ಒಂದು ಹೋಳಿಗೆಯನ್ನು ಸಂಪೂರ್ಣವಾಗಿ ತಿಂದ್ರು. ಎಂಥ ರುಚಿ ಐತಿದೋ ಈ ಹೋಳಿಗೆ ಒಳಗ, ಇಂಥ ಅಡಿಗೆ ನನ್ನ ಜೀವಮಾನದಾಗ ತಿಂದಿಲ್ಲ ನಾನು, ಅಂತ ರುಚಿ ಐತಿದ್ರೊಳಗ ಏನಾರ ಹಾಕಿ ನೀನು, ನನ್ನ ತಾಯಿ ಮಾಡಿರುವಂತ ಅಡಿಗೆ ಇದ್ದಂಗ ಐತಿ ಅಂತ ಒಂದು ಹೋಳಿಗೆ ತಿಂದ್ರಂತ. ಈಕಿ ಮತ್ತ ಒಂದ ಹೋಳಿಗೆ ತಿಂದು ಸ್ವಲ್ಪ ಅಸ್ತವ್ಯಸ್ತ ಆಗಿ ಮಂದಿ ಮುಂದೆ ಹೇಳಿದ್ರೆ ನನ್ನ ಮರ್ಯಾದೆ ಹೋಗ್ತೈತಂತ, ಇನ್ನೊಂದು ಹೋಳಿಗೆ ತಿನ್ನು, ಇನ್ನೊಂದು ಹೋಳಿಗೆ ತಿನ್ನಂತ ಮತ್ತೊಂದು ಹೋಳಿಗೆಯನ್ನು ಕೊಟ್ಲು. ಆ ಹೋಳಿಗೆಯನ್ನು ತಿನ್ನಿಸಿದ್ಲು. ಮತ್ತೆ ಸುಮ್ಮ ಕುಂಡ್ರಲಿಲ್ಲ, ದೂರ ನಿಂತುಕೊಂಡು ಕಿಟಕಿ ಒಳಗೆ ಏನೋ ದುಷ್ಟ ಶಕ್ತಿಗಳು, ದುಷ್ಟ ಮಂದಿ ಅಂತೀವ ನೋಡ್ತಿದ್ರಂತ. ಇನ್ನೊಂದು ತಿನಿಸು ಅಂತ ಸೊನ್ನೆ ಮಾಡ್ತಿದ್ರಂತ. ಮಾಡಿಸಿದಾಗ ಮೂರನೇ ಹೋಳಿಗೆ ಕೂಡ ತಿಂದು ಸಂತೃಪ್ತಿ ಆದಪ್ಪ, ನನಗ ಬಹಳ ಖುಷಿ ಆಯ್ತು ಅಂತ ಅಂದು, ಇಂಥ ಅಡಿಗೆ ಬಹಳ ಖುಷಿ ಆಗ್ಯದ, ಒಂದು ಕೆಲಸ ಮಾಡು, ಉಳಿದಿರುವಂತ ಹೋಳಿಗೆ ತೆಗೆದಿಡುವ, ನಾನು ನಾಳೆ ತಿಂತೀನಿ ಅಂತ. ಉಳಿದಿರುವಂತ ಹೋಳಿಗೆ ಇಂಥ ಅಡಿಗೆ ಮತ್ತ ಅಕ್ಕೈತೋ ಇಲ್ಲೋ ಗೊತ್ತಿಲ್ಲ, ಇವತ್ತ ಆಗ್ಯದ ಅಂದ್ರ ಈ ಹೋಳಿಗೆ ತೆಗೆದಿಡ ನಾಳೆ ತಿಂತೀನಿ, ನಾ ಒಂದಿಷ್ಟು ವಿಶ್ರಾಂತಿ ತಗೊಂತೀನಿ ಅಂತ ಹೋಗಿ ಒಂದಿಷ್ಟು ವಿಶ್ರಾಂತಿ ತಗೋಕ ಕೋಣೆ ಒಳಗೆ ಹೋಗಿ ಮಲ್ಕೊಂಡ್ರಂತ. ಕೋಣೆ ಒಳಗ ಹೋಗಿ ಮಲ್ಕೊಂಡ್ರು. ಈಗ ಇವರ ಕತಿ ಮುಗಿದು ಹೋಗ್ತಿದ್ರು. ಇವರೇನು ನಾಳೆಗೆ ಉಣ್ಣೋದೈತಿ, ಇವ್ರು ಎದ್ದು ಬರೋದ ಕಷ್ಟ ಐತಿ ಅಂತಂದು ನಕ್ಕೋತ ಕುಂತ್ಲು. ಅವರು ಕೂಡ ನಕ್ಕೋತ ಯಲ್ಲಪ್ಪ ಮಹಾರಾಜನ ಕತಿ ಮುಗಿತಿ ಅಂತ ಹೋಗಿ ಇನ್ನೇನು ಕತ್ತಲ ಕಳೆದ ಬೆಳಕು ಬರ್ತದಲ್ಲ, ಆ ಬೆಳಕಿನೊಳಗ ಅವ್ರ ಮುಖ ನೋಡ್ಬೇಕಂತೇಳಿ ಹೆದರ್ಕೊಂತ ಕೈ ನಡಗಾಕತ್ತಿತ್ತು ಅಂತ. ಕಾಶಿಬಾಯಿ ತಾಯಿ, ಯಾಕಂದ್ರ ಮನುಷ್ಯ ಏನೋ ತಪ್ಪು ಮಾಡಿದ್ರ ಅವ ಎಂತ ಕ್ರೂರ ವ್ಯಕ್ತಿ ಇರ್ಲಿ, ಅವ ಎಂತ ದುಷ್ಟ ವ್ಯಕ್ತಿ ಇದ್ರೂ ಸಹಿತವಾಗಿ ಅವನ ಮನಸ್ಸಿನೊಳಗೆ ಭಯ ಅನ್ನೋದು ಇದ್ದೇ ಇರ್ತದ. ಆ ತಾಯಿ, ಕಾಶಿಬಾಯಿ ತಾಯಿ ಹೋಗಿ ಬಾಗಿಲ ತೆಗೆದು ನೋಡ್ತಾಳ. ನೋಡ್ಕೊಂತ ಕುಂತಾಗ ಯಲ್ಲಪ್ಪ ಮಹಾರಾಜ ಏನು ಮಾಡಾಕತ್ತಿದ್ದ ಅಂದ್ರ ಸ್ನಾನ ಮಾಡ್ಕೊಂಡು ಪೂಜೆ ಕೂತಿದ್ದ. ಸ್ನಾನ ಮಾಡ್ಕೊಂಡು ಪೂಜೆಗೆ ಕುಂತಿದ್ದ ಯಲ್ಲಪ್ಪ ಮಹಾರಾಜ ಇವಳಿಗೆ ತುಗುಡು ಶುರು ಆಗತ್ತು. ಅಲ್ಲ, ಇಷ್ಟು ವಿಷ ಹಾಕಿ 3 ಹೋಳಿಗೆ ಕೊಟ್ಟರು ಇವ ಪೂಜೆ ಮಾಡ್ಕೊಂತ ಕೂತಾನ ಅಂದು ಮನುಷ್ಯ ಎಂತ ಕ್ರೂರ ಇರ್ಲಿ, ಅವ ತಪ್ಪು ಮಾಡ್ಯಾನ ಅಂತ ಗೊತ್ತಾದ್ರ ಅವ ಆ ತಪ್ಪನ್ನ ಸಮರ್ಥಿಸಿಕೊಳ್ಳಕ್ ಹೋಗ್ತಾನ. ಹೋಗಿ ನಂದು ಬಹಳ ದೊಡ್ಡ ತಪ್ಪಾಗೈತೋ ಅಂತ ಹೋಗಿ ಯಲ್ಲಪ್ಪ ಮಹಾರಾಜನ ಕಾಲಿಗೆ ಬಿದ್ದಾಗ, ನೀನು ತಪ್ಪು ಮಾಡಿ ಇಲ್ಲವ, ಎಂಥ ಅಡಿಗೆ ತಿನಿಸಿ ನನಗೆ ಉಂಡಿರುವಂಥ ಅಡಿಗೆ ರಾತ್ರಿ 2 ಗಂಟೆಗೆ ಕರಿಗೆ ಹೋತು, ಮತ್ತೆ ಹಸುವಾಗಿತ್ತು, ಇನ್ನೇನು ಉಣ್ಬೇಕಂದಿ, ಬೇಡ ಈ ಹೊತ್ತಿನೊಳಗೆ ಬೇಡ ಅಂತೇಳಿ ಬಿಟ್ಟಿನಿ. ಈಗ ಪೂಜೆ ಆದ ಮ್ಯಾಗ ಇನ್ಯಾಗ ಹೋಳಿಗೆ ಇಟ್ಟಿಲ್ಲವ, ಆ 2 ಹೋಳಿಗೆ ನನಗ ಕೊಡಾಕತ್ತ ಅಂತಂದಾಗ ಕಾಶಿಬಾಯಿ ಮನಸ್ಸಿನೊಳಗ ಇಷ್ಟು ದುಗುಡಾತು, ಕಣ್ಣೊಳಗ ನೀರು ಇಳ್ಯಾಕತ್ತು ಅಂತ. ನಾನು ಬಹಳ ದೊಡ್ಡ ತಪ್ಪು ಮಾಡೀನು, ನೀ ಕ್ಷಮಿಸಲಾರದಂತಹ ದೊಡ್ಡ ತಪ್ಪು ಮಾಡೀನಿ ಅಂತ ಹೇಳಿ ಅಳಲಿಕ್ಕೆ ಪ್ರಾರಂಭ ಮಾಡಿದ್ಲು. ನೀನು ದೊಡ್ಡ ತಪ್ಪು ಮಾಡಿಲ್ಲವ, ನೀನು ದೊಡ್ಡ ತಪ್ಪು ಮಾಡಿಲ್ಲ, ಯಾರೋ ಏನೋ ಹೇಳ್ಯಾರಂತ ಒಂದಿಷ್ಟು ಮನಸ್ಸ ಬದಲಿಸಿ ಅಷ್ಟ, ನೀನು ತಪ್ಪು ಮಾಡ್ಬೇಕಂತ ಮಾಡಿಲ್ಲ ಅಂದಾಗ, ಎಲ್ಲ ಗೊತ್ತದ, ನನಗೇನು ಗೊತ್ತಿಲ್ಲವ, ಆ ಮಠದೊಳಗಿರುವಂತಹ ಲಚ್ಚಾನದ ಸಿದ್ಧಲಿಂಗ ಅಪ್ಪಗೆ ಎಲ್ಲ ಗೊತ್ತೈತಿ, ನನಗ್ ಗೊತ್ತಿಲ್ಲ ಅಂತೆಲ್ಲ ಅಂದ. ಮುಂದೇನಾಗ್ತಪ್ಪ ಅಂದ್ರ ಅಲ್ಲೇನಿದ್ರಲ್ಲ ಊರೊಳಗ ಸುದ್ದಿ ಕೇಳಿ ಇದು ಬಹಳ ವಜ್ಜಾತು. ನಾಳೆ ನಾವು ಕೂಡ ಈ ಅಚ್ಚಾರ ಒಂದು ಆಶೀರ್ವಾದ ಪಡ್ಕೊಂಡು ಹೋದ್ರೆ ನಾವು ಈ ಜಗತ್ತಿನೊಳಗೆ ಇರಂಗಿಲ್ಲ ಅಂತ ಹೇಳಿ ಎಲ್ಲರೂ ಬಂದು ತಪ್ಪಾಗೈತೆ ಅಂತ ಕ್ಷಮಾ ಕೋರಿ ಅವರನ್ನ ಸತ್ಕರಿಸಿ ಕಳಿಸಿದ್ರು ಅಂತಕ್ಕಂಥದ್ದು ಇತಿಹಾಸದೊಳಗೆ ಬರ್ತದೆ.